ಅಮ್ಮ ಎಲ್ಲೋ ಹೋಗಿದ್ದಾಳೆ? ಏನಾಯ್ತು ಗಂಗಾ? ಮನೆ ಲಾಕ್ ಮಾಡಿ ಅಮ್ಮ ಎಲ್ಲೋ ಹೋಗಿದ್ದಾಳೆ. ಅಯ್ಯೋ, ಮಾರ್ಕೆಟಿಗೆ ಹೋಗಿದಾರೋ ಏನೋ. ಈ ಹೊತ್ತಲ್ಲಿ ಅಮ್ಮ ಎಲ್ಲೂ ಹೋಗಲ್ಲ. ಇವತ್ತೆಲ್ಲ ಹೋದ್ಲು? ಫೋನ್ ಮಾಡು ಗಂಗಾ. ಅಮ್ಮನ ಹತ್ರ ಫೋನ್ ಇಲ್ಲ ಶ್ವೇತಾ. ಮತ್ತೇನ್ ಮಾಡೋದು? ಸ್ವಲ್ಪ ಹೊತ್ತು ಇಲ್ಲೇ ವೇಟ್ ಮಾಡೋಣ, ಬರ್ತಾರೇನೋ. ಏನಾಯ್ತು ಶ್ವೇತಾ? ಮೇಡಮ್ ಕಾಲ್ ಮಾಡ್ತಿದ್ದಾರೆ. ಮಾತಾಡು. ಸರಿ ಮಾಮ್. ಬಾಯ್ ಬೇಬಿ. ಬಾಯ್. ಶ್ವೇತಾ, ನಾವು ಅರ್ಜೆಂಟ್ ಆಗಿ ಹೋಗ್ಬೇಕು, ನಡಿ. ಮನೆ ತನಕ ಬಂದು ಅಮ್ಮನ್ ನೋಡ್ದೆ ಹೋಗ್ತೀಯಾ? ನನ್ ದುರಾದೃಷ್ಟ. ನಡಿ ಹೋಗೋಣ. ಯಾರ್ ಕಾರ್ ಇರ್ಬೋದದು? ಯಾರು ಬಂದು ಹೋದ್ರು? ವರ್ಷ ತಡ ಆದ್ರೂ ಪರವಾಗಿಲ್ಲ, ಒಳ್ಳೆ ಒಳ್ಳೆ ಮುಹೂರ್ತನೇ ನೋಡಿಡಿ ಪುರೋಹಿತ್ರೆ. ಒಳ್ಳೇದು ಕೆಟ್ಟದು ಅವ್ರಿಗೆ ಗೊತ್ತು ಅದ್ಗೆ, ಮತ್ತೆ ನಾವ್ ಹೇಳ್ಬೇಕಾ? ಎಲ್ಲ ಹೇಳೇ ಮಾಡಿಸ್ತಿದ್ದೀರಲ್ಲ ಅತ್ತೆ. ಮುಹೂರ್ತನ್ ಕೂಡ ಹಾಗೆ ಫಿಕ್ಸ್ ಮಾಡ್ಕೊಳ್ಳಿ. ಪುರೋಹಿತರು ನೋಡ್ತಾ ಇದಾರಲ್ಲ, ಮಧ್ಯದಲ್ಲಿ ನಿಮ್ದೇನ್ ಮಾತು? ಸುಮ್ನೆ ಇರ್ಬಾರ್ದಾ? ಯಾಕೆ ನಾವು ಸುಮ್ನೆ ನಿಂತ್ಕೊಳ್ದೇ ಇದ್ರೆ ಪುರೋಹಿತ್ರ ಬಾಯಿಂದ ಒಳ್ಳೆ ಮುಹೂರ್ತ ಬರಲ್ವಾ ಅಜ್ಜಿ? ಅಂದ್ರೆ ರೈಲ್ ಬರುವಾಗ ಗೇಟ್ ಹಾಕದೇ ಇದ್ರೆ ಆಕ್ಸಿಡೆಂಟ್ ಆಗ್ಬಿಡುತ್ತೇನೋ ಅನ್ನೋದು ಅಜ್ಜಿ ಮಾತಿನ ಉದ್ದೇಶ ಚಂದ್ರಿಕಾ. ಯಾರ್ ತಡಿದ್ರು ತಡಿದೇ ಇದ್ರು ಕೂಡ ನಡೆಯೋದು ನಡೀತಾನೆ ಇರುತ್ತೆ. ಹೇಳ್ದಂಗೆಲ್ಲ ನಡೆಯಲ್ಲ ಅದು. ನಮ್ ಸ್ವಪ್ನ ಮನೆ ಸೊಸೆ ಆಗ್ತಾಳೆ ಅನ್ಕೊಂಡಿದ್ದೆ, ಆದ್ಲಾ? ಇದು ಅಷ್ಟೇ. ಇಲ್ಲಿ ನಡೀತಿರೋದೇನು, ನೀನ್ ಹೇಳೋದೇನದ್ಗೆ? ಸಂಬಂಧ ಇಲ್ಲದೆ ಮಾತಾಡೋದು ಅವ್ರಿಗೆ ಹೊಸದೇನಮ್ಮ. ನೀವು ಸುಮ್ನಿರ್ತೀರಾ? ಹುಟ್ಸಿರೋ ಮಗಳಿಗೆ ಮದ್ವೆ ಮಾಡಕ್ ಆಗದೆ ಇದ್ರು ಕಟ್ಕೊಂಡಿರೋ ಹೆಂಡತಿಗೆ ಅನ್ನೋದಕ್ಕೆ ನಾಲ್ಗೆ ಉದ್ದ ಬರುತ್ತೆ. ಈಗ ಭಾವ ಏನಂದ್ರು ಅಂತ ಚಂದ್ರಿಕಾ, ನಿನ್ಗೆ ಯಾಕೆ ಕೋಪ ಬರ್ತಿದೆ? ನನ್ನ ಸ್ಥಾನದಲ್ಲಿ ನೀವಿದ್ರೆ ಆಗ ನನ್ನ ನೋವು ಅರ್ಥ ಆಗ್ತಿತ್ತಣ್ಣ. ಅದಕ್ಕೇನಮ್ಮ, ದೇವರು ಕೂಡ ಯಾರಿಗೆ ಯಾವ ಸ್ಥಾನ ಕೊಡ್ಬೇಕೋ ಅದನ್ನೇ ಕೊಡ್ತಾನೆ. ಕರೆಕ್ಟೇ ಅತ್ತೆ. ಅದಕ್ಕೆ ನಿಮ್ಮನ್ನ ಮಾವಂಗ್ ಎರಡನೇ ಹೆಂಡತಿ ಮಾಡಿದ್ದು, ಅಮ್ಮ ಅಂತ ಕರೆಸ್ಕೊಳ್ದೇ ಇರೋ ಹಾಗೆ ಮಾಡಿದ್ದು. ಸ್ವಪ್ನ, ದೊಡ್ಡವರು ಚಿಕ್ಕವರು ಅಂದೆ ಏನ್ ನಿನ್ ಮಾತು? ನಿನ್ ವಯಸ್ಸಿಗೆ ತಕ್ಕ ಹಾಗೆ ಮಾತಾಡೋದನ್ ಕಲಿ. ವಯಸ್ಸು ವರ್ಷೆ ನಿಮಗ್ ಮಾತ್ರ ನೆನ್ಪಿದ್ಯಾ ಅಜ್ಜಿ? ನಿಲ್ಸು ಚಂದ್ರಿಕಾ. ಪ್ರತಿ
ಪ್ರತಿಯೊಂದಕ್ಕೂ ಗಲಾಟೆ ಆಗ್ಬೇಕಾ ನಿಮ್ಗೆ? ಸ್ವಲ್ಪ ಸಮಾಧಾನವಾಗಿ ಇರ್ಬೋದಲ್ಲ? ಅಮ್ಮ, ವಧುವರರ ಜಾತಕ ಬಲ, ಗ್ರಹ ಬಲ ಎಲ್ಲ ಚೆನ್ನಾಗಿ ನೋಡಾಯ್ತು. ಅವರಿಗೆ ಸರಿಯಾದ ಮುಹೂರ್ತ ಬರೋ ತಿಂಗಳು 12ನೇ ತಾರೀಕಿಗಿದೆ. ಅದನ್ನೇ ಕಾಯಂ ಮಾಡೋಣವಾ? ಬರೋ ತಿಂಗಳು 12 ಅಂದ್ರೆ ಇನ್ನ 15 ದಿನ ಇರೋದು ಪುರೋಹಿತರೆ. ಇಷ್ಟು ಕಡಿಮೆ ಟೈಮ್ ಸಾಕಾಗುತ್ತಾ ಅಜ್ಜಿ? ಸಾಕು ಜನಾರ್ದನ್, ನಿಧಾನ ಮಾಡಿದಷ್ಟು ಅಪಾಯ ಹೆಚ್ಚು. ಆ ಮುಹೂರ್ತನೇ ಇಟ್ಬಿಡಿ ಪುರೋಹಿತ್ರೆ. ಒಳ್ಳೇದಾಗ್ಲಿ. ಒಂದು ಸಲ ಲಗ್ನ ಪತ್ರಿಕೆ ಓದ್ತೀನಿ, ಎಲ್ಲ ಕೇಳ್ಬಿಡಿ ಅಮ್ಮ. ಸ್ವಸ್ತಿ ಶ್ರೀ ಚಾಂದ್ರಮಾನೆ, ಸ್ವಸ್ತಿ ಶ್ರೀ ಶುಭಕೃತ ಸಂವತ್ಸರೆ. ಅಮ್ಮ, ಎಲ್ಲ ಸರಿಯಾಗೇ ಇದೆ. ಏನಾದ್ರೂ ಬದಲಾವಣೆ ಮಾಡೋದಿದ್ಯಾ? ಏನು ಸೇರ್ಸೋದಿಲ್ಲ ಪುರೋಹಿತ್ರೆ. ಜನಾರ್ದನ್, ಕಲ್ಪನಾ ಇಬ್ರು ಸೇರಿ ಆ ಲಗ್ನ ಪತ್ರಿಕೆನ ತಗೊಳ್ಳಿ. ಕಲ್ಪನಾ, ಆ ಲಗ್ನ ಪತ್ರಿಕೆನ ದೇವ್ರ ಮುಂದೆ ಇಡಮ್ಮ. ಸರಿ. ಈ ಮನೇಲಿ ನಡೆಯೋ ಶುಭ ಕಾರ್ಯಕ್ಕೆ ಶ್ರೀಕಾರನ ಬರ್ದಾಯ್ತು. ಯಾರ್ ಮನ್ಸಲ್ಲಿ ಏನೇ ಇದ್ರು ಈ ಮನೆ ಮರ್ಯಾದೆನ, ವಂಶ ಗೌರವನ ಕಾಪಾಡೋ ಹಾಗೆ ನಡ್ಕೊಳ್ಳಿ. ಈ ಕುಟುಂಬದ ಹಿರಿಯಳಾಗಿ ಇದು ನನ್ನ ಆಜ್ಞೆ. ಅಜ್ಜಿ ಹೇಳಿದ್ದು ನಿಮ್ಮಿಬ್ಬರಿಗೆ, ಇನ್ನಾದ್ರೂ ಬಾಯಿ ಹತೋಟಿಲಿ ಇರ್ಲಿ. ನಮಗೆ ಹೇಳಕ್ ಬಂದ್ಬಿಟ್ರು. ಅಮ್ಮ, ನಿನ್ ದಯೆಯಿಂದ ಈ ವಂಶದ ವಾರಸ್ದಾರನ್ಗೆ ಸದ್ಯದಲ್ಲೇ ಮದುವೆ ನಡೆಯುತ್ತೆ. ಈ ವಿವಾಹನ ನಿರ್ವಿಘ್ನವಾಗಿ ನಡೆಸಿ ಆ ಜೋಡಿ ಆಯುರ ಆರೋಗ್ಯದಿಂದ, ಸುಖ ಸಂತೋಷದಿಂದ 100 ಕಾಲ ಚೆನ್ನಾಗಿ ಬದುಕ್ಲಿ ಅಂತ ಆಶೀರ್ವಾದ ಮಾಡು. ಏನಮ್ಮ ಇದು ಅಪಶಕುನ? ಲಗ್ನ ಪತ್ರಿಕೆನೇ ಸುಟ್ಬಿಟ್ಟಿಯಲ್ಲ. ನಿನ್ನ ಆಜ್ಞೆ ಏನು ತಾಯಿ? ನಮ್ಗೇನ್ ಹೇಳೋಕ್ ಹೊರಟಿದ್ಯಾ? ಈ ಮದುವೆ ನಡೆಯಲ್ಲ ಅಂತನ? ನಡೆದ್ರೆ ಈ ಮನೆಗೆ ಕಾಲಿಡೋ ಹೊಸ ಸೊಸೆ ಬದುಕಲ್ಲ ಅಂತನ? ನಮ್ ಭವಿಷ್ಯ ಏನು ತಾಯಿ? ಇಷ್ಟು ದೂರ ಬಂದು ಅಮ್ಮನ್ನ ನೋಡದೆ ಹೋಗ್ತಿದ್ದೀನಿ. ಮತ್ತೆ ಅಮ್ಮನ್ ನೋಡಕ್ಕೆ ಮೇಡಮ್ ಯಾವಾಗ ಪರ್ಮಿಷನ್ ಕೊಡ್ತಾರೋ ಏನೋ. ಬೇಜಾರಾಗ್ಬೇಡ ಗಂಗಾ, ಬ್ಯಾಡ್ ಲಕ್. ಮೇಡಮ್ ಹಾಗೆ ಫೋನ್ ಮಾಡದೇ ಇದ್ದಿದ್ರೆ ನೀನ್ ನಿಮ್ಮಮ್ಮನ ನೋಡ್ಬೋದಿತ್ತು. ನಿಜವಾಗ್ಲೂ ನನ್ನ ದುರಾದೃಷ್ಟನೇ.
ಯಾವತ್ತೂ ಮನೆ ಬಿಟ್ಟು ಹೋಗ್ದಿರೋ ಅಮ್ಮ ಇವತ್ತೇ ಹೊರಗಡೆ ಹೋಗ್ಬೇಕಾ? ನನ್ನ ನೋಡ್ಬೇಕು ಅಂತ ಅಮ್ಮ ಎಷ್ಟು ಕಾಯ್ತಿದ್ದಾಳೋ ಪಾಪ. ನಾಣಿ, ಏನಾದ್ರೂ ಯೋಚನೆ ಮಾಡಿದ್ಯಾ? ಯಾವ ವಿಷಯ ಸರ್? ನಾನು ನಿತ್ಯನ್ ಮನೆಗೆ ಹೋಗೋದ್ರ ಬಗ್ಗೆ. ಅದನ್ನ ಇನ್ನೂ ನೀವು ಮರ್ತಿಲ್ವಾ ಸರ್? ಯಾಕೆ, ನೀನ್ ಮರ್ತೋದ್ಯಾ? ಅಯ್ಯೋ ಇಲ್ಲ ಸರ್, ಮರ್ತೇ ಇಲ್ಲ. ನಿನ್ನೆಯಿಂದ ಆ ವಿಷಯದ ಬಗ್ಗೆ ತುಂಬಾ ಯೋಚನೆ ಮಾಡ್ತಿದ್ದೀನಿ. ಇನ್ನು ಎಷ್ಟು ದಿನ ಯೋಚನೆ ಮಾಡ್ತೀಯ ನಾಣಿ? ಮದ್ವೆ ಫಿಕ್ಸ್ ಆಗೋದ್ರೊಳಗಡೆ ನಾನು ನಿತ್ಯನ್ ಮನೆಗೆ ಹೋಗ್ಬೇಕು. ಇಲ್ದಿದ್ರೆ ನಿನ್ನ ಶೂಟ್ ಮಾಡ್ತೀನಿ. ಸರ್, ಮೇಡಮ್ ಕಾರು. ಎಲ್ಲಿ ನಾಣಿ? ಎದುರಿಗೆ ಬರ್ತಿದೆ ಸರ್. ದೇವ್ರೆ, ನೀವು ತುಂಬಾ ಲಕ್ಕಿ ಸರ್. ಮೇಡಮ್ನ ನೆನಪು ಮಾಡ್ಕೊಂಡ್ರೆ ಇಲ್ವೋ, ಹಾಗೆ ದರ್ಶನ ಕೊಟ್ಬಿಟ್ರು. ಇದನ್ನ ದರ್ಶನ ಅಂತಾರ ನಾಣಿ? ಡ್ರೈವರ್, ಯೂ ಟರ್ನ್ ತಗೊಂಡು ಕಾರ್ನ ಫಾಲೋ ಮಾಡು. ಗಂಗಾ, ಹಿಂದೆ ಜೈ ಸರ್ ಬರ್ತಿದ್ದಾರೆ. ಹೌದಾ? ಅಮ್ಮ, ಇವ್ರು ನಮ್ಮಿಂದ ಹೇಗ್ ಬಂದ್ರು ಶ್ವೇತಾ? ನಮ್ಮನ್ನ ನೋಡ್ಬಿಟ್ರಾ? ಅವ್ರು ನಮ್ಮ ಕಾರ್ನ ನೋಡಿರ್ತಾರೆ. ಈಗ ಅವ್ರಿಗೇನಾದ್ರೂ ಸಿಕ್ಕಿದ್ರೆ ಬಬಲ್ ಗಮ್ ತರ ಅಂಟ್ಕೋತಾರೆ. ಸ್ಪೀಡಾಗಿ ಹೋಗು ಶ್ವೇತಾ. ಡ್ರೈವರ್, ಏನು ಸ್ಲೋ ಮಾಡಿದೆ? ನಾವು ಸ್ಲೋ ಆಗ್ಲಿಲ್ಲ ಸರ್, ಅವರೇ ಸ್ಪೀಡಾಗಿ ಹೋಗ್ತಿದ್ದಾರೆ. ಡ್ರೈವರ್, ನೀನು ಕೂಡ ಸ್ಪೀಡಾಗಿ ಹೋಗು. ಯಾಕೆ ಸರ್, ಫಾಲೋ ಮಾಡಕ್ಕೆ ಇಷ್ಟು ಸ್ಪೀಡ್ ಸಾಕಲ್ಲ? ನಾನು ಫಾಲೋ ಮಾಡೋದಕ್ಕೆ ಹೇಳಿದ್ದಲ್ಲ, ಆ ಕಾರ್ನ ಓವರ್ಟೇಕ್ ಮಾಡೋದಕ್ಕೆ ಹೇಳಿದೆ. ಅಯ್ಯೋ, ನಿನ್ನ ಬುದ್ಧಿಗಿಷ್ಟು. ಅವ್ರು ಹೇಳಿದ್ದು ನಿನ್ ಕಿವಿ ಕೇಳಿಸ್ಲಿಲ್ವಾ? ಚೇಸಿಂಗ್ ಅಂತೆ. ಏನ್ ಅಷ್ಟೊಂದು ಸ್ಪೀಡ್ ಶ್ವೇತಾ? ಇದು ಸಿಟಿ ರೋಡ್ ಅನ್ಕೊಂಡಿದ್ಯಾ ಇಲ್ಲ ಹೈವೇ ರೋಡ್ ಅನ್ಕೊಂಡಿದ್ಯಾ? ದಾರಿ ಯಾವುದೇ ಆದ್ರೂ ಅತಿ ವೇಗ ಹಾನಿಕಾರಕ. ನೋಡಕ್ಕೆ ಹೆಣ್ಮಗಳು ಬೇರೆ, ಈ ಸ್ಪೀಡ್ ಯಾಕೆ? ಅಷ್ಟಕ್ಕೂ ನಿನಗೆ ಪರ್ಮಿಟ್ ಇದೆಯಾ? ನಾಣಿ, ವೆಹಿಕಲ್ಸ್ ಕೊಡೋದು ಪರ್ಮಿಟ್, ಮನುಷ್ಯರಿಗಿರ್ಬೇಕಾಗಿರೋದು ಲೈಸೆನ್ಸ್. ನನ್ನ ಹತ್ರ ಇಂಟರ್ನ್ಯಾಷನಲ್ ಡ್ರೈವಿಂಗ್ ಲೈಸೆನ್ಸ್ ಇದೆ ಸರ್. ಇದ್ ಮಾತ್ರಕ್ಕೆ ಪಕ್ಕದಲ್ಲಿ ನನ್ನ ಮದ್ವೆ ಆಗೋ ಹುಡುಗಿನ ಕೂರ್ಸ್ಕೊಂಡು ಇಷ್ಟು ಸ್ಪೀಡಾಗಿ ಡ್ರೈವ್ ಮಾಡ್ತೀಯಲ್ಲ, ಸರಿನಾ ಇದು? ಇವಳು ತಪ್ಪೇನೂ ಇಲ್ಲ, ನಾನೇ ಸ್ಪೀಡಾಗಿ ಹೋಗು ಅಂದಿದ್ದು. ಯಾಕೆ? ಅರ್ಜೆಂಟ್ ಆಗಿ ಮನೆಗೆ ಹೋಗ್ಬೇಕು. ಈಗ ಹೋದ್ರೆ ಮನೆಗೆ ಹೋಗಲ್ಲ, ಇರೋ ಲೋಕ ಬಿಟ್ಟು ಪರಲೋಕಕ್ಕೆ ಹೋಗ್ತೀರಾ. ನಾಣಿ, ಸಾರಿ. ಫಸ್ಟ್ ಡ್ರೈವಿಂಗ್ ಹೇಗ್ ಮಾಡ್ಬೇಕು ಅಂತ ಕಲಿ. ನಾಣಿ, ಅವಳಿಗೆ ಡ್ರೈವಿಂಗ್ ಹೇಗ್ ಮಾಡೋದು ಕಲ್ತು. ಯಾರು? ನಾನಾ? ನೀನೇ ನಾಣಿ. ಮಹಾಪ್ರಭು, ನನಗೆ ಡ್ರೈವಿಂಗ್ ಬರಲ್ಲ.
ನಾನ್ ನಿತ್ಯನ್ ಕರ್ಕೊಂಡು ಹೋಗ್ತೀನಿ, ನೀನು ಬಾಯಿ ಮುಚ್ಕೊಂಡು ಶ್ವೇತನ್ ಜೊತೆ ಹೋಗು. ಬಾ ನಿತ್ಯ. ಎಲ್ಲಿಗೆ? ನಿಮ್ ಮನೆಗೆ. ನಾನು ನಮ್ ಕಾರಲ್ಲೇ ಹೋಗ್ತೀನಿ. ನನ್ಗೆ ಇವ್ಳು ಡ್ರೈವಿಂಗ್ ಮೇಲೆ ನಂಬಿಕೆ ಇಲ್ಲ. ನಂಗೆ ನಿಮ್ ಮೇಲಿಲ್ಲ. ಏನು? ನಿಮ್ ಮೇಲೆ ನಂಬಿಕೆ ಇಲ್ಲ. ನಂಬಿದ್ರೆ ಅಲ್ವಾ ತಿಳಿಯೋದು. ಓಕೆ, ಡೂ ಒನ್ ಥಿಂಗ್, ನೀನೇ ಡ್ರೈವ್ ಮಾಡು. ಇವಳು ಡ್ರೈವಿಂಗ್ ಮಾಡಿದ್ರೆ ನಿಜವಾಗ್ಲೂ ಮೇಲೆ ಹೋಗ್ತೀರಾ? ಏನು ನಿನಗಷ್ಟೇ ನೀನೇ ಮಾತಾಡ್ಕೊತಿದ್ಯಾ? ಅದೇನು ಬಾಯ್ ಬಿಟ್ಟು ಮಾತಾಡು, ನಮಗೂ ಗೊತ್ತಾಗುತ್ತೆ. ಏನಿಲ್ಲ, ಮೇಡಮ್ಗೆ ಇವಾಗ ಡ್ರೈವ್ ಮಾಡೋ ಮೂಡಿಲ್ಲ ಅಂತ ಹೇಳ್ದೆ. ಹಾ. ಓ, ಮೂಡಿಲ್ವಾ? ಆ ಮೂಡ್ ಬರೋ ಹಾಗೆ ನಾನ್ ಮಾಡ್ತೀನಿ. ಕಮ್ ನಿತ್ಯ. ಬೇಡ ಬೇಡ. ನನ್ ಜೊತೆ ಸೇರಿ ಜೀವನ ಪೂರ್ತಿ ಜರ್ನಿ ಮಾಡಬೇಕು ಅಂತದ್ರಲ್ಲಿ 1-2 ಕಿಲೋಮೀಟರ್ ಜರ್ನಿ ಮಾಡಲ್ವಾ? ನೀವು ಹೋಗಿ ಮೇಡಮ್. ನೀವು ಡ್ರೈವ್ ಮಾಡ್ತಿದ್ರೆ ಪಕ್ಕದಲ್ಲಿ ಕೂತ್ಕೊಂಡು ನೋಡ್ಬೇಕು ಅಂತ ಸಾರ್ ತುಂಬಾ ಆಸೆ ಪಡ್ತಿದ್ದಾರೆ. ನೀವು ಆಗಲ್ಲ ಅನ್ಬೇಡಿ. ನಿಮ್ಗೆ ಸಿಚುಯೇಷನ್ ಅರ್ಥ ಆಗ್ತಿಲ್ಲ ನಾಣಿಯವ್ರೆ. ನಿನಗೆ ಇನ್ನೂ ಅರ್ಥ ಆಗಿಲ್ಲ. ಅವರಿಬ್ರು ಪ್ರೈವೇಸಿಯಿಂದ ಹೀಗೆ ಒಟ್ಟಿಗೆ ಹೋಗೋಣ ಅನ್ಕೊಂಡ್ರೆ ಮಧ್ಯದಲ್ಲಿ ಪಾಯಸದಲ್ಲಿ ಬಿದ್ದಿರೋ ನೋಡ್ದಾಗೆ ನಾನು ನೀನು ಯಾಕೆ? ಐ ಕೋತಿ ಕೈಲಿರೋ ತೆಂಗಿನಕಾಯಿ ಕಿತ್ಕೊಂಡಿರೋ ತರ ಮುಖ ಮಾಡ್ಕೊಂಡು ನಿಂತಿದ್ಯಲ್ಲ, ಆ ಕೀ ಇಲ್ಲಿ ತಗೊಂಡ್ ಬಾ. ಸರ್, ಹೋಗಿ ಈ ಕಾರಲ್ಲಿ ಕೂತಿರೋ. ಕೀ ಸರ್. ಕಮ್ ನಿತ್ಯ. ದೇವ್ರೆ, ಇವತ್ತು ನಮ್ಮನ್ನ ನೀನೇ ಕಾಪಾಡ್ಬೇಕು. ಗಂಗಾಗೆ ಡ್ರೈವಿಂಗ್ ಬರಲ್ಲ, ಹೇಗ್ ಮ್ಯಾನೇಜ್ ಮಾಡ್ತಾಳೋ ಏನೋ. ಕೋತಿ ಕೈಲಿರೋ ಬಾಳೆಹಣ್ಣ ಕಿತ್ಕೊಂಡು ಹೋಗೋ ತರ ಅಲ್ಲೇ ನೋಡ್ತಿದ್ಯಾ? ಏನಾ ಲುಕ್ಕು? ನಾಣಿಯವ್ರೆ, ಯಾವ್ದಕ್ಕೂ ಒಂದ್ಸಲ ಅರ್ಜೆಂಟ್ ಆಗಿ ಆಂಬ್ಯುಲೆನ್ಸರಿಗೆ ಫೋನ್ ಮಾಡಿ ಬರಕ್ ಹೇಳಿ. ಯಾಕೆ? ನಾನ್ ಡ್ರೈವಿಂಗ್ ಮಾಡ್ತೀನಿ ಅಂತನಾ? ನೀನ್ ಹಂಗೆಲ್ಲ ಎದ್ರೋದ್ ಬೇಡ. ಡ್ರೈವಿಂಗ್ ನಮ್ ಡ್ರೈವರ್ ಮಾಡ್ತಾನೆ. ನೀನ್ ಹಿಂದೆ ಆರಾಮಾಗಿ ಕೂತಿರು, ಓಕೆನಾ? ಏನಾಯ್ತು ನಿತ್ಯ? ಸ್ಟಾರ್ಟ್ ಮಾಡು. ಹೇಗೆ? ಹೇಗೆ ಅಂದ್ರೆ ಕೀ ಹಾಕಿ. ಏನ್ ನೋಡ್ತಿದ್ಯಾ?